ಅಗತ್ಯ ಬಿದ್ದರೆ ಅಖಾಡಕ್ಕಿಳಿಯಲು ಸಜ್ಜಾಗಿ, ಕಳ್ಳಾಟ ಬಿಡಿ, ಲೋಕಸಭೆಗೆ ಸಿದ್ಧರಾಗಿ. ಸಚಿವರುಗಳಿಗೆ ಸುರ್ಜೇವಾಲಾ ಖಡಕ್ ಸಂದೇಶ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಗೆಲುವಿಗೆ ತಾಕತ್ತಿರುವಂಥ ಸಮರ್ಥರಾಗಿರುವಂಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕಾದಂಥ ಅನಿವಾರ್ಯತೆ ಮತ್ತು ಅತಿ ದೊಡ್ಡ ಸವಾಲು ಕಾಂಗ್ರೆಸ್ ಪಕ್ಷಕ್ಕಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಸರ್ಕಾರ ಸಮ್ಮಿಶ್ರ ಸರ್ಕಾರ ಇತ್ತು. ಒಂದಷ್ಟು ಕಡೆ JDS ಅವರು, ಒಂದಷ್ಟು ಕಡೆ ಕಾಂಗ್ರೆಸ್ ಅವರು ನಿಂತ್ಕೊಂಡ್ರು. ರಿಸಲ್ಟ್ ಒಂದೇ ಒಂದು, JDS ಇಂದ ಒಂದೇ ಒಂದು ಪ್ರಜ್ವಲ್ ರೇವಣ್ಣ, ಕಾಂಗ್ರೆಸ್ ಇಂದ ಒಂದೇ ಒಂದು DK ಸುರೇಶ್. ಇನ್ನು ಮಂಡ್ಯದಿಂದ ಸ್ವಾಭಿಮಾನಿಯಾಗಿ ಸುಮಲತಾ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅವ್ರು ಗೆದ್ಕೊಂಡ್ರೆ ಉಳಿದ 25 ಕ್ಷೇತ್ರಗಳನ್ನು ಕಬ್ಜಾ ಮಾಡ್ಕೊಂಡಿತ್ತು ಆರಾಮ್ಸೆ ನೀರು ಕುಡ್ದಂಗೆ BJP. ಯಾಕೆಂದರೆ ಮೋದಿ ಅಲೆ ಕೂಡ ಹಾಗೆ ಇತ್ತು. ಖಂಡಿತವಾಗ್ಲೂ ಈಗ ಮೋದಿ ಅಲೆ ಕಡಿಮೆ ಆಗಿದೆ ಅಂತ ಹೇಳಕ್ಕೆ ಬರಲ್ಲ. ಆದರೆ 2019 ಇದ್ದ ಮಟ್ಟಕ್ಕೆ ಮೋದಿ ಅಲೆ ಇದೆಯಾ ಅನ್ನೋ ಪ್ರಶ್ನೆಗಳು. ಕಳೆದ ಬಾರಿ ಮೋದಿ ಸ್ಟ್ರಾಂಗ್ ಆಗಿದ್ರು ಅಂತ ಹೇಳಲ್ಲ, ಯಾಕೆಂದರೆ ಆಪೋಸಿಟ್ ವೀಕ್ ಆಗಿತ್ತು. ಆದರೆ ಈ ಸಲ ಸಾಕಷ್ಟು ವಾರ್ಮಪ್ ಗೇಮ್ಗಳನ್ನ ಆಡವ್ರೆ, ಸಾಕಷ್ಟು ಪ್ರಾಕ್ಟೀಸ್ ಮಾಡವ್ರೆ ಕಾಂಗ್ರೆಸ್ ಅವರು, ಅಂದರೆ INDA ಮೈತ್ರಿಕೂಟ ಕೂಡ. ಅದಕ್ಕೆ ಸಿಕ್ಕಿರುವಂಥ ಫಲಿತಾಂಶ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ, ಜೊತೆಗೆ ಹಿಮಾಚಲ ಪ್ರದೇಶ, ಜೊತೆಯಲ್ಲೇ ತೆಲಂಗಾಣದಲ್ಲಿ ಕ್ಲಿಯರ್ ಆಗಿ ರಿಸಲ್ಟ್ ಮಾಡ್ಕೊಂಡ್ರು. ಅಂದರೆ ಕಾಂಗ್ರೆಸ್ನ ಅಷ್ಟು ಸುಲಭವಾಗಿ ಕಡೆಗಣಿಸೋಕ್ಕಾಗಲ್ಲ. ಆದರೆ ತಮ್ಮ ಕೈಯಾರೆ ಇದ್ದಂಥ ಛತ್ತೀಸ್ಗಢ ಮತ್ತು ರಾಜಸ್ಥಾನವನ್ನು ಕಳ್ಕೊಂಡ್ರು. ಅಲ್ಲಿಗೆ ಕಾಂಗ್ರೆಸ್ ಅಂದುಕೊಂಡಿದ್ದೆಲ್ಲವೂ ಆಗುತ್ತೆ ಅನ್ನೋದು ಕೂಡ ಸುಳ್ಳು. ಹಾಗನ್ಬಿಟ್ಟು BJP ಸೈಲೆಂಟ್ ಆಗಿದೆ ಅನ್ನೋದು ಕೂಡ ಸುಳ್ಳು. ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳ ಗೆಲುವು BJPಯನ್ನು ಒಂದು ರೀತಿ ಯಶಸ್ಸಿನ ಅಲೆಯಲ್ಲಿ ತೇಲೋಂಗ್ ಮಾಡ್ತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 135 ಸ್ಥಾನಗಳನ್ನು ಗೆದ್ದಿದ್ದರೂ ಕೂಡ ಲೋಕಸಭೆಯಲ್ಲಿ ಎಷ್ಟು ಗೆಲ್ತೀವಿ ಅನ್ನೋ ಲೆಕ್ಕಾಚಾರ. ಇದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾ ಅವರು ಸಚಿವರುಗಳಿಗೆ ಒಂದಷ್ಟು ಜನ ಕೇಳವ್ರೆ, ಸೋಂಬೇರಿತನನೆಲ್ಲ ಬಿಟ್ಬಿಡಿ, ಹಿಂದೇಟು ಹಾಕೋದು ಬಿತ್ತುಬಿಡಿ, ಯುದ್ಧ ಅಂದಮೇಲೆ ಆಡಬೇಕಷ್ಟೇ, ನುಗ್ಗಬೇಕಷ್ಟೇ. ನಂಗೆ ವಿಧಾನಸಭೆ ಸಾಕೊಂಡು ಕುರಕಾಲ. ಆಟಗಾರ ಅಂದಮೇಲೆ ಟೆಸ್ಟ್ ಆದ್ರೇನು, T20 ಆದ್ರೇನು, ODI ಆದ್ರೇನು, ಫಾರ್ಮೆಟ್ ಯಾವುದಾದ್ರೇನು ಆಡಬೇಕು ಅಂದರೆ ಆಡಬೇಕು. ಹೀಗಾಗಿ ಒಂದಷ್ಟು ಜನ ಸಚಿವರುಗಳು ಈ ಬಾರಿ ಅಖಾಡಕ್ಕೆ ಇಳಿಯಬೇಕು ಅನ್ನೋ ಮುನ್ಸೂಚನೆಯನ್ನು ಕೊಟ್ಟವ್ರೆ. ಎಸ್ಪೆಷಲಿ KN ರಾಜಣ್ಣ ಅವ್ರ ಮಾತು ಕೇಳಬರ್ತಾ ಇದೆ, ಮಾದೇವಪ್ಪ ಅವ್ರ ಹೆಸರು ಕೇಳಬರ್ತಾ ಇದೆ. ಜೊತೆಗೆ ಸುರ್ಜೇವಾಲಾ ಅವ್ರು ಮಾತಾಡ್ತಾ 2019 ಕೃಷ್ಣ ಬೈರೇಗೌಡರು ಸ್ಪರ್ಧಿಸಿದ್ದನ್ನು ಎಕ್ಸಾಂಪಲ್ ಕೊಟ್ಟವ್ರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಮಿನಿಸ್ಟರ್ ಆಗಿದ್ದರು, ಕೃಷ್ಣ ಬೈರೇಗೌಡರು ಸ್ಪರ್ಧಿಸಿದ್ರು, ಆದರೆ ರಿಸಲ್ಟ್ ಮಾಡೋಕ್ಕಾಗಿರಲಿಲ್ಲ. ಹೀಗಾಗಿ ಒಲ್ಲದ ಮನಸ್ಸಿನಲ್ಲಿ ಅಖಾಡಕ್ಕೆ ಇಳಿತೀನಿ ಅನ್ನೋದನ್ನು ತೆಗೆದಾಕಿ, ಅಥವಾ ನಾನು ಅಖಾಡಕ್ಕೆ ಇಳಿಯೋದೇ ಇಲ್ಲ ಅನ್ನೋದನ್ನು ಬಿಟ್ಟಾಕಿ. ಹೀಗಾಗಿ ಖಡಾಖಂಡಿತವಾಗಿ ಚುನಾವಣೆಗೆ ಸಜ್ಜಾಗಿ. ಯಾವಾಗ ಯಾರಿಗೆ ಬೇಕಾದ್ರೂ ಟಾಸ್ಕ್ ಬರ್ಬೋದು, ಆ ಟಾಸ್ಕ್ಗಳನ್ನ ನಾನು ಎದುರಿಸ್ತೀನಿ, ಅದರಲ್ಲಿ ರಿಸಲ್ಟ್ ಮಾಡ್ತೀನಿ ಅಂದ್ಕೊಳ್ಳಿ. ಖಂಡಿತವಾಗ್ಲೂ ನಾವು ಕನಿಷ್ಠ 20 ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ಸುರ್ಜೇವಾಲಾ ವಾರ್ನಿಂಗನ್ನು ಕೊಟ್ಟವ್ರೆ. ಆದರೆ ಸುರ್ಜೇವಾಲಾ ಅವರ ಸಲಹೆಯನ್ನು ಅಥವಾ ಸುರ್ಜೇವಾಲಾ ಅವರ ಆದೇಶವನ್ನು ಅಥವಾ ಸುರ್ಜೇವಾಲಾ ಅವರ ಕಿವಿ ಮಾತನ್ನು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ನಾಯಕರು ಪಾಲಿಸ್ತಾರೆ ಅನ್ನೋದು ಪ್ರಶ್ನೆ. ಸುರ್ಜೇವಾಲಾ ಅವರೇ DCM ವಿಚಾರನ ಕೆದಕಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಥದ್ದೇನು ಚರ್ಚೆ ಇಲ್ಲ ಅಂದರೆ KN ರಾಜಣ್ಣ ಮಾತ್ರ ಇಲ್ಲ, ಚರ್ಚೆ ಆಗಲೇಬೇಕು, ನಡ್ರಿ ನಾನು ಮಾತಾಡ್ತೀನಿ ಅಂತ ಡೆಲ್ಲಿಗೆ ಹೊಂಟವ್ರೆ. ಹೀಗಾಗಿ ಒಬ್ಬರ ಮಾತನ್ನು ಒಬ್ಬರು ಕೇಳದಂತಹ ಪರಿಸ್ಥಿತಿ ಬಂದರೆ ಕಾಂಗ್ರೆಸ್ಗೆ ಅದು ಅತಿ ದೊಡ್ಡ ಹಿನ್ನಡೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಟ್ನಲ್ಲಿ ಸುರ್ಜೇವಾಲಾ ಅವ್ರು ಹೇಳೋರೆ, ಒಂದಷ್ಟು ಸಚಿವರುಗಳು ಅಖಾಡಕ್ಕೆ ಇಳಿಯಬೇಕಾಗಬಹುದು. ಹೀಗಾಗಿ ಎಲ್ಲ ರೀತಿಯಲ್ಲೂ ಸಜ್ಜಾಗಿರಿ. ನಾನು ಅಲ್ಲಿಗೋಗಲ್ಲ, ನಾನು ಇಲ್ಲಿಗೆ ಮಾಡಲ್ಲ, ನನಗದು ಯಾಕೆ, ಬೇಕಾದ್ರೆ ನಾನು ಸಚಿವ ಸ್ಥಾನ ಬಿಟ್ಬಿಡ್ತೀನಿ, ನೀವೇನಾದರೂ ಮಾಡ್ಕೊಳ್ಳಿ, ನಿಲ್ಲಬೇಕು ಅಂದರೆ ನಿಲ್ಲಬೇಕಷ್ಟೇ. ಹೀಗಾಗಿ ಅಗತ್ಯ ಬಿದ್ದರೆ ಲೋಕಸಭೆಗೆ ಸ್ಪರ್ಧಿಸಲು ಸಜ್ಜಾಗಿ ಅಂತ ಕಳ್ಳಾಟವಾಡ್ತಿರುವಂಥ ಒಂದಷ್ಟು ಜನ ಸಚಿವರಿಗೆ ಸುರ್ಜೇವಾಲಾ ಅವರು ವಾರ್ನಿಂಗ್ ಕೊಟ್ಟವರಂತೆ. ವೀಕ್ಷಕರು, ನಿಮ್ಮ ಪ್ರಕಾರ ಕಾಂಗ್ರೆಸ್ಸಿಂದ ಯಾವೆಲ್ಲ ಸಚಿವರುಗಳು ಯಾವೆಲ್ಲ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಸೂಕ್ತ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.